ತನ್ನ ಸ್ವರೂಪದಿಂದ ತನ್ನ ಉತ್ಪತ್ತಿ ಆಗುವುದಿಲ್ಲ. ಅದು ಅತ್ಯಂತ ಅಭೇದಿತ್ತಂದ್ರು ಬಿ ತನ್ನ ತಾನೇ ಹುಟ್ಟಂಗಿಲ್ಲದು. ಕಡ ಆದ್ದರಿಂದ ಉಪಾದಾನ ಕಾರಣವು ಕಾರ್ಯದೊಡನೆ ಹ್ಯಾಂಗದಪ್ಪ ಕೇಳಿದ್ರೆ ಭೇದ ಸಹಿತ ಅಭೇದವಿರುತ್ತದೆ. ಅದ ಹೆಂಗದ? ಭೇದ ಸಹಿತ ಅಭೇದದ. ಅಭೇದ ಇರುವುದರಿಂದ ಅಭೇದವಿರುವುದರಿಂದ ಅತ್ಯಂತ ಭೇದ ಪಕ್ಷದ ದೋಷವು ಬರುವುದಿಲ್ಲ. ಮತ್ತು ಎರಡನೇ ಕಡ ಭೇದ ಇರುವುದರಿಂದ ಅತ್ಯಂತ ಅಭೇದ ಪಕ್ಷದ ದೋಷವೂ ಬರುವುದಿಲ್ಲ. ಈ ರೀತಿಯಿಂದ ಉಪಾದಾನ ಕಾರಣವು ಕಾರ್ಯ ಹೆಂಗದಪ್ಪ ಅಂತ ಕೇಳಿದ್ರೆ ಭೇದಾಭೇದದಿಂದಿರುತ್ತದೆ. ಭೇದಾಭೇದದಿಂದಿರುತ್ತದೆ ಎಂದು ಹೇಳಲಿಕ್ಕೆ ಯುಕ್ತಿಯು ಸಿದ್ಧಿಸುತ್ತದೆ. ಮತ್ತು ಒಂದೇ ಏನಂತಾರ್ರಿ, ಅನುಭವದಿಂದಲೂ ಕೂಡ ಉಪಾದಾನದೊಡನೆ ಕಾರ್ಯವು ಭೇದಾಭೇದದಿಂದಿರುವುದೇ ಸಿದ್ಧವಾಗುತ್ತದೆ. ಉಪಾದಾನದೊಡನೆ ಕಾರ್ಯವು ಹ್ಯಾಂಗದ? ಭೇದನೋದ ಅಭೇದನೋದ ಸಿದ್ಧವಾಗುತ್ತದೆ. ಇದು ಮೃತ್ಪಿಂಡವಿರುತ್ತದೆ, ಇದು ಘಟವಿರುತ್ತದೆ ಎಂದು ಈ ರೀತಿಯಿಂದ ಭಿನ್ನವಾಗಿ ಪ್ರತೀತವಾಗುವುದರಿಂದ ಭೇದವು ಸಿದ್ಧವಾಗುತ್ತದೆ. ಇನ್ನು ಎರಡನೇ ಕಡ ವಿಚಾರದಿಂದ ನೋಡಿದ್ದಾದರೆ, ವಿಚಾರ ಅನ್ನುವಂಥ ಪದ ಬಹಳ ಮಾರ್ಮಿಕಿದು. ವಿಚಾರದಿಂದ ನೋಡಿದ್ದಾದರೆ ಘಟದ ಒಳಗೂ ಹೊರಗೂ ಮೃತ್ತಿಕೆಯಿಂದ ಭಿನ್ನವಾಗಿ ಯಾವ ವಸ್ತು ತೋರುವುದಿಲ್ಲ. ಒಳಗ ಏನದ? ಮಣ್ಣೆ ಅದ, ಹೊರಗೂ ಮಣ್ಣೆ ಅದ. ಆ ಮಣ್ಣಿಗೆ ಬಿಟ್ಟು ಮತ್ತೊಂದೇನು ತೋರುವುದಿಲ್ಲ. ಘಟ ಹೆಂಗದ್ರಿ ಅಂದ್ರ ಅದು ನುಡಿ ಮಾತ್ರದದು. ಘಟ ಅನ್ನೋದು ಕೇವಲ ನುಡಿ ಮಾತ್ರ. ಅದು ಇರುವುದೇನಪ್ಪ? ವಾಸ್ತವಿಕ ಮಣ್ಣ. ಅದಕ್ಕೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕತ್ತೇವ ಸತ್ಯಂ. ಕೊಡ ಅನ್ನೋದು ವಾಚಾರಂಭಣ ಕೇವಲ ನುಡಿ ಮಾತ್ರ. ಅಲ್ಲಿ ಘಟ ಅನ್ನೋದು ಕೇವಲ ವಾಚಾರಂಭಣ, ವಸ್ತುತ ಇಲ್ಲದು. ಅಪ್ಪವರೇ ಗುರುನಾಥ ಶರಣು ಶರಣಾರ್ಥಿ. ಓಂ ನಮ ಶಿವಾಯಪ್ಪ. ಓಂ ನಮ ಶಿವಾಯ. ಈ ಅನ್ಯೋನ್ಯ ಭಾವ ಸಂಬಂಧ ಹೇಳೋ ಮುಂದ ಘಟ ಮತ್ತು ಪಟ ಇವು ಪರಸ್ಪರ ಬ್ಯಾರೆ ಅದಾವ ಅಂತ ತಿಳ್ಕೊಂಡಿಕ್ಕೆ ನಾವು ತಿಳಿಬೇಕಂತ ತಿಳಿದ್ರು ಬ್ಯಾರೆ ಅದಾವ, ತಿಳ್ಕೊಂಡ್ರು ಬ್ಯಾರನೆ ಅದಾವ. ಮತ್ತ ಅದಕ್ಕೆ ಯಾಕ ಅನ್ಯೋನ್ಯ ಭಾವ ಅಂತ ತಿಳ್ಕೊಂಡ್ ಅಂತಂದ್ರು ಅನ್ನುವಂಥದ್ದು ಸ್ವಲ್ಪ ಸಂದಿಗ್ಧ ಅಪ್ಪವ್ರೆ. ಅದೇ ಘಟ ಅಂದ್ರೆ ಪಟ ಅಲ್ಲ, ಪಟ ಅಂದ್ರೆ ಘಟ ಅಲ್ಲ. ಸಾಮಾನ್ಯವಾಗಿ ಎಲ್ಲರಿಗೆ ಅರಿವಿಗೆ ಬಂದೇ ಬರ್ತಾರೆ. ಯಾಕೆ ಮತ್ತಂತ ಹೇಳ್ಬೇಕಾಗಿತ್ತು? ಪರಸ್ಪರ ಏನದ ಅನ್ಯೋನ್ಯ. ಅದು ಘಟ ಅಂದ್ರೆ ಪಟ ಏನ್ರಿ? ಘಟ ಅಂದ್ರೆ ಪಟ ಅಲ್ಲ. ಅದು ಸ್ವಯಂವಾಗಿ ಯಾರಿಗ ತಿಳಿಲಾದವ್ರಿಗೆ ಕೂಡ ತಿಳಿದಂಗ ಐತೆ ಅಂತಂದ್ರು ಕೂಡ ಇದಕ್ಕ ಮತ್ತ ಘಟ ಅಂದ್ರೆ ಪಟ ಅಲ್ಲ, ಪಟ ಅಂದ್ರೆ ಘಟ ಅಲ್ಲ ಅಂತ ತಿಳ್ಕೊಂಡ್ಕೇಸಿ ಯಾಕೆ ಕೇಳ್ಬೇಕಾಗಿತ್ತು ಅನ್ನೋದು ಗೊತ್ತಾಗ್ಲಿಲ್ಲ ಪೋರೆ. ಅದೇ ಪರಸ್ಪರ ಅದು ಅಂದ್ರೆ ಅದು ಅಲ್ಲ, ಅದು ಅಂದ್ರೆ ಅದು ಭಿನ್ನದ ಎರಡು. ಭೇದಕ್ಕೂ ಅನ್ಯೋನ್ಯ ಭಾವಕ ಎಂದಾರ ಅವರು. ಭೇದಕ್ಕೂ ಅನ್ಯೋನ್ಯ ಭಾವಕ ಬರೋಬರ. ಭೇದವು ಎರಡು ಭೇದದವು. ಅದಕ್ಕೆ ಅವು ಅಭೇದ ಇಲ್ಲವೇ ಇಲ್ಲ. ಅಲ್ಲಿ ತಾದಾತ್ಮ್ಯ ಸಂಬಂಧ ಇಲ್ಲ, ಅಲ್ಲಿ ಭೇದನೆ. ಸರಿ. ಕೇವಲ ಭೇದ. ಇಲ್ಲಿ ಮಾತ್ರ ಏನ್ರಿ ಕಾರ್ಯಕಾರಣದೊಳಗ ಅಲ್ಲಿ ಭೇದನೋದ ಅಭೇದನೋದ. ಇದು ಮೃತ್ಪಿಂಡ, ಇದು ಘಟ ಅನ್ನೋದು ಭೇದದ. ಅದಕ್ಕ ವಾಸ್ತವಿಕ ನೋಡಿದ್ರಿ, ವಿಚಾರ ದೃಷ್ಟಿಯಿಂದ ಹೇಳಕತ್ತಾರ. ಈಗ ಅದು ಅವಿಚಾರ ದೃಷ್ಟಿ, ಅದು ಭೇದ ಹೇಳುದು. ಅಲ್ಲಿ ಘಟ ಅನ್ನೋದು ಇಲ್ಲವೇ ಇಲ್ಲ. ವಾಸ್ತವಿಕ ಆದ್ರೂ ಘಟ ಅಂತ ಅಲ್ಲಿ ಪ್ರಯೋಗ ನೋಡಿ ಶಬ್ದ. ಎಲ್ಲಿ ನೋಡ್ತೇವೆ ಎಲ್ಲಿ ಹಿಡಿತೆ ಅಲ್ಲೆಲ್ಲ ಮಣ್ಣೆ ಅದ. ಆದ್ರೂ ಅವಿಚಾರದಿಂದ ಘಟ ಅಂತ ಅಲ್ಲಿ ಪ್ರತೀತದಷ್ಟೆ. ಇಲ್ಲಿ ಅದಕ್ಕಲ್ಲೇ ವಿಚಾರ ಪದ ಇಟ್ಟರು. ಇಲ್ಲಿ ಎರಡನೇ ಕಡ ವಿಚಾರದಿಂದ ನೋಡಿದ್ದಾದರೆ ಘಟದ ಒಳಗೂ ಹೊರಗೂ ಮೃತ್ತಿಕೆಯಿಂದ ಭಿನ್ನವಾಗಿ ಯಾವ ವಸ್ತು ತೋರುವುದಿಲ್ಲ. ಅಲ್ಲಿ ಕಾರ್ಯಕಾರಣದೆಲ್ಲ ಎದರಿಂದಪ್ಪ ಅಂದ್ರೆ ಭ್ರಾಂತಿಯಿಂದ ತೋರಿದ್ದದು.
ಮಣ್ಣ ಕಾರಣದ ಘಟ ಕಾರ್ಯದಂತ ಭ್ರಮದಿಂದ ಹೇಳುದು ಮಾತದು. ಅಲ್ಲಿ ಎರಡು ವಸ್ತು ಇಲ್ಲೇ ಇಲ್ಲ. ಘಟ ಅನ್ನೋದು ಕೇವಲ ಭ್ರಮ ಅದ. ಹಂಗಿಲ್ಲ ಹೇಳ್ತಾರ, ವಿಚಾರದಿಂದ ನೋಡಿದ್ದಾದರೆ ಘಟದ ಒಳಗೂ ಹೊರಗೂ ಮೃತ್ತಿಕೆಯಿಂದ ಭಿನ್ನವಾಗಿ ಯಾವ ವಸ್ತು ತೋರುವುದಿಲ್ಲ. ಮತ್ತೇನೆಂದರೆ ಮೃತ್ತಿಕೆಯೇ ತೋರುತ್ತದೆ. ಇದು ಯಾವಾಗ? ವಿಚಾರ ದೃಷ್ಟಿಯಿಂದ. ಆದ್ದರಿಂದ ಅಭೇದವು ಸಿದ್ಧವಾಗುತ್ತದೆ. ಈ ರೀತಿಯಿಂದ ಉಪಾದಾನ ಕಾರಣಕ್ಕೂ ಹಾಗೂ ಕಾರ್ಯಕ್ಕೂ ಏನದ? ಭೇದಾಭೇದ ರೂಪ ತಾದಾತ್ಮ್ಯ ಸಂಬಂಧವೂ ಇರುತ್ತದೆ. ಅದರಂತೆ ಗುಣ ಮತ್ತು ಗುಣಿಗೂ ಕೂಡ ಭೇದಾಭೇದ ರೂಪ ಇರುತ್ತದೆ. ಅಲ್ಲಿ ಏನದ? ಭೇದನೋದ ಅಭೇದನೋದ. ಇನ್ನು ಒಂದು ವೇಳೆ ಘಟದ ರೂಪವು ಘಟದೊಡನೆ ಅತ್ಯಂತ ಭೇದವಾಗಿದ್ದರೆ, ಘಟದ ರೂಪ ಅಂದ್ರೆ ನೀಲಿ ಬಣ್ಣ, ಕರಿ ಬಣ್ಣ, ಹಸಿರು ಬಣ್ಣ ಇರ್ತಾವಲ್ಲವು. ಒಂದು ವೇಳೆ ಘಟದ ರೂಪವು ಘಟದೊಡನೆ ಅತ್ಯಂತ ಭೇದವಾಗಿದ್ದರೆ, ಯಾವ ಪ್ರಕಾರ? ಘಟಕ್ಕೂ ಪಟಕ್ಕೂ ಅತ್ಯಂತ ಭೇದವಿದ್ದು ಆ ಪಟವು ಘಟವನ್ನು ಆಶ್ರಯಿಸಲಾರದೆ, ಆ ಪಟ ಆ ಘಟವನ್ನು ಆಶ್ರಯ ಮಾಡ್ಕೊಂಡಿರ್ತದೆ ಅಂದ್ರೆ ಇಲ್ಲ, ಆಶ್ರಯಿಸಲಾರದೆ ಸ್ವತಂತ್ರವಾಗಿ ಹೇಗೆ ಇರುತ್ತದೆಯೋ ಅದರಂತೆ ಘಟದ ರೂಪವಾದವು ಹೆಂಗ ಅತ್ಯಂತ ಭೇದಿತ್ತಂದ್ರೆ, ಘಟದ ರೂಪವಾದರೂ ಕೂಡ ಘಟವನ್ನು ಆಶ್ರಯಿಸದೆ ಸ್ವತಂತ್ರವಾಗಿ ಇರುತ್ತಿತ್ತು. ಮತ್ತು ಎರಡನೇ ಕಡ, ಒಂದು ವೇಳೆ ಗುಣಿಗೂ ಅತ್ಯಂತ ಅಭೇದವಾಗಿದ್ದರೆ ಆವಾಗಲೂ ಕೂಡ ಘಟದ ರೂಪವು ಘಟವನ್ನು ಸಂಭವಿಸುವುದಿಲ್ಲ. ಯಾಕಂದರೆ ತನ್ನ ಆಶ್ರಯದಲ್ಲಿ ತಾನಿರುವುದು ಸಂಭವಿಸುವುದಿಲ್ಲ. ಆದ್ದರಿಂದ ಗುಣಿಗೂ ಭೇದಾಭೇದ ರೂಪ ತಾದಾತ್ಮ್ಯ ಸಂಬಂಧವೂ ಇರುತ್ತದೆ. ಆ ಗುಣಿಗೆ ಏನು ಅಂತ ಕೇಳಿದ್ರೆ, ಅಲ್ಲಿ ತಾದಾತ್ಮ್ಯ ಅಂದ್ರೆ ಕಲ್ಪಿತ ಭೇದ, ವಾಸ್ತವ ಭೇದ. ಆದ್ದರಿಂದ ಗುಣಿಗೂ ಭೇದಾಭೇದ ರೂಪ ತಾದಾತ್ಮ್ಯ ಸಂಬಂಧವೂ ಇರುತ್ತದೆ. ನಮಗ ಭೇದ ಆಗಿ ತೋರ್ತದ. ಅದೇನದ? ಭೇದನೋದ ಅಭೇದನೋದ. ಇದೇ ಪ್ರಕಾರದ ಯುಕ್ತಿಯನ್ನು ಜಾತಿ ಮತ್ತು ವ್ಯಕ್ತಿಗೂ, ಇದೇನದ? ಈ ಪ್ರಕಾರ ಜಾತಿ ಮತ್ತು ವ್ಯಕ್ತಿಗೂ, ಅದರಂತೆ ಕ್ರಿಯೆಗೂ ಮತ್ತು ಕ್ರಿಯಾವಾನನಿಗೂ ಈ ಭೇದಾಭೇದ ರೂಪ ತಾದಾತ್ಮ್ಯ ಸಂಬಂಧದಲ್ಲಿ ತಿಳಿದುಕೊಳ್ಳಬೇಕು. ಮತ್ತು ಖಂಡಿಸಿಕೊಳ್ಳುವಂಥ ಯಾವ ಮತವಿರುವುದು? ಇವೆಲ್ಲ ಏನವ? ಖಂಡಿಸಿಕೊಂಡು ಹೋಗುವಂಥವದವು. ಖಂಡಿಸಿಕೊಳ್ಳುವಂಥ ಯಾವ ಮತವಿರುವುದು ಅದರಲ್ಲಿ ಬಹಳ ಯುಕ್ತಿಗಳನ್ನು ಹೇಳುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಇದು ಖಂಡಿಸಿಕೊಂಡು ಹೋಗ್ತದೆ, ಅದರಲ್ಲಿ ಬಹಳ ಯುಕ್ತಿ ಹೇಳುವುದು ಯಾವ ಪ್ರಯೋಜನ ಇಲ್ಲ. ಆದ್ದರಿಂದಲೇ ಇನ್ನುಳಿದ ಯುಕ್ತಿಗಳನ್ನು ಇಲ್ಲಿ ಬರೆದಿರುವುದಿಲ್ಲ. ಇವೆಲ್ಲ ಖಂಡನ ಆಗಿ ಹೋಗ್ತವ. ಅದಕ್ಕೆ ಇಲ್ಲಿ ಬಹಳಷ್ಟು ಯುಕ್ತಿ ಹೇಳಿ ನಾವು ಸುಮ್ಮನೆ ಶ್ರಮ ಪಟ್ಟಿಲ್ಲ. ಅದಕ್ಕೆ ನಾವು ಮುಂದೆ ಯಾವ ಯುಕ್ತಿಗಳನ್ನು ಬರೆದಿಲ್ಲ ಅಂತ ಹೇಳಿದರು. ಇನ್ನು 422ನೇ ಅಂಕದಲ್ಲಿ ಏನ್ ಹೇಳ್ತಾರೆ ನೋಡ್ರಿ. ಅರ್ಥ ಭಟ್ಟ ಮತ ಖಂಡನ ಏನ್ ಮಾಡ್ತಾರ? ಭಟ್ಟ ಮತ ಖಂಡನ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟರ 452. ಭಟ್ ಅಂದ್ರೆ ಅವ ಯಾವರೇ ಸಾಮಾನ್ಯ ಪುರುಷ ಅದಾನ ಅಂತ ಹಿಂಗ್ ತಿಳ್ಕೊಬೇಡ್ರಿ ಅಂತಾರ ಅವರು, ಪಂಡಿತ್ ಪೀತಾಂಬರ್ಜಿಯವರು. ಅದಕ್ಕೆ ಅವ್ರು ಟಿಪ್ಪಣಿ ಕೊಟ್ಟರು. ಭಟ್ ಅಂದ್ರ ಒಬ್ಬ ಸಾಮಾನ್ಯ ಪುರುಷ ಅದನಂತ ಹಿಂಗ್ ತಿಳ್ಕೊಂಡಿರಿ. ನೋಡ್ರಿ ಏನಂತಾರ ಟಿಪ್ಪಣಿ 452. ಶಂಕರ ದಿಗ್ವಿಜಯದಲ್ಲಿ, ಅದೊಂದು ಗ್ರಂಥ,
ಯಾವುದು ಶಂಕರ ದಿಗ್ವಿಜಯದಲ್ಲಿ ಯಾರನ್ನು ಕುರಿತು ಯಾರಪ್ಪ ಅಂದ್ರೆ ಕುಮಾರಲ ಭಟ್ಟ ಅಥವಾ ಭಟ್ಟಪಾದವೆಂಬ ನಾಮದಿಂದ ಬರೆದಿರುವರು ಮತ್ತು ಮಂಡನ್ ಮಿಶ್ರ ಹಾಗೂ ಪ್ರಭಾಕರ ಮೊದಲಾದವರು ಯಾರ ಶಿಷ್ಯರಾಗಿರುವರು? ನೋಡ್ರಿ, ಯಾರು? ಮಂಡನ ಮಿಶ್ರ ಮತ್ತು ಪ್ರಭಾಕರ ಯಾರ ಶಿಷ್ಯರಾಗಿರುವರು? ಹಾಗೂ ಯಾರು ಜೈಮಿನೀಕೃತವಾದ ಪೂರ್ವ ಮೀಮಾಂಸಕ್ಕೆ ವಾರ್ತಿಕಕಾರರಾಗಿರುವರು? ಅವರಿಗೆ ಇಲ್ಲಿ ಭಟ್ಟ ಮತವೆಂದು ಹೇಳಿರುತ್ತದೆ. ಭಟ್ಟ ಅಂದ್ರೆ ಸಾಮಾನ್ಯ ಪುರುಷ ಅಲ್ಲಪ್ಪ. ಯಾರು ಮಂಡನ ಮಿಶ್ರ ಮತ್ತು ಪ್ರಭಾಕರರಿಗೆ ಯಾರು ಗುರು ಆಗ್ಯನು, ಅವರು ಶಿಷ್ಯರದರ. ಒಂದು ಯಾರು? ಆ ಮಂಡನ ಮಿಶ್ರ ಮತ್ತು ಪ್ರಭಾಕರ. ಮತ್ತು ಪೂರ್ವ ಮೀಮಾಂಸಾ ಶಾಸ್ತ್ರಕ್ಕೆ ವಾರ್ತಿಕ ಬರೆದಾರ ಯಾರು ಬರೆದಾರ? ಕುಮಾರಲ ಭಟ್ರು ಬರೆದಿದ್ರು. ಜೈಮಿನಿ ಮಾಡಲ್ಪಟ್ಟಂತ ಪೂರ್ವ ಮೀಮಾಂಸಾ ಶಾಸ್ತ್ರಕ್ಕೂ ವಾರ್ತಿಕಕಾರ ಅಂತ ಪ್ರಸಿದ್ಧದವ. ವಾರ್ತಿಕ ಬರೆಯೋದು ಸಾಮಾನ್ಯರ ಕಡೆಯಿಂದ ಆಗುವುದಿಲ್ಲ. ಅಂತ ಪ್ರಸಿದ್ಧಕಾರನಾದ ಯಾವ ಏಕದೇಶಿಯಾದ ವಾರ್ತಿಕ ಪೂರ್ವ ಮೀಮಾಂಸಾ ಶಾಸ್ತ್ರದ ವಾರ್ತಿಕಕಾರ ಮತ್ತು ಮಂಡನ ಮಿಶ್ರ ಮತ್ತು ಪ್ರಭಾಕರನ ಗುರು, ಅವನಿಗೆ ಏನಂತಾರಪ್ಪ ಅಂತ ಕೇಳಿದ್ರೆ ಕುಮಾರಲ ಭಟ್ಟ ಅಂತ ಕರೆದ್ರು. ಅವನಿಗೆ ಅವ ಕುಮಾರಲ ಭಟ್ಟ ಅಂದ್ರೆ ಸುಮ್ಮನೆ ಅವನೊಬ್ಬ ಸಾಮಾನ್ಯ ಮನುಷ್ಯ ಇದ್ದಾನಂತ ಹೆಂಗ ತಿಳ್ಕೊಂಡಿರಿ ಅಂತೇಳಿ ಟಿಪ್ಪಣಿ ಕೊಟ್ಟಾರವ್ರು. ಅವ ಸಾಮಾನ್ಯ ಅಲ್ಲ. ಯಾಕಂದ್ರ ಆ ಪೂರ್ವ ಮೀಮಾಂಸಾ ಏನು ಜೈಮಿನಿ ಋಷಿ ಮಾಡಲ್ಪಟ್ಟಂತ ಆ ಶಾಸ್ತ್ರಕ್ಕೆ ವಾರ್ತಿಕ ಬರ್ದನ ಮತ್ತು ಮಂಡನ ಮಿಶ್ರ ಮತ್ತು ಪ್ರಭಾಕರನ ಗುರು ಅದನವ. ಅಂತವನಿಗೆ ಏನಂತಾರಪ್ಪ ಅಂತ ಕೇಳಿ ಕುಮಾರಲ ಭಟ್ಟರು ಅಂತ ಹೇಳಿದ್ರು. ನೋಡ್ರಿ ಏನಂತಾರೆ, ಇನ್ನೊಮ್ಮೆ ಓದ್ತೇನ್ರಿ ಒಂದು ಟಿಪ್ಪಣಿ. ಶಂಕರ ದಿಗ್ವಿಜಯದಲ್ಲಿ ಯಾರನ್ನು ಕುರಿತು ಕುಮಾರಲ ಭಟ್ಟ ಅಥವಾ ಭಟ್ಟಪಾದವೆಂಬ ನಾಮದಿಂದ ಬರೆದಿರುವರು ಮತ್ತು ಮಂಡನ ಮಿಶ್ರ ಹಾಗೂ ಪ್ರಭಾಕರ ಮೊದಲಾದವರು ಯಾರು ಶಿಷ್ಯರಾಗಿರುವರು ಹಾಗೂ ಯಾರು ಜೈಮಿನೀಕೃತವಾದ ಪೂರ್ವ ಮೀಮಾಂಸಕ್ಕೆ ವಾರ್ತಿಕಕಾರರಾಗಿರುವರು, ಅವರಿಗೆ ಇಲ್ಲಿ ಭಟ್ಟ ಮತವೆಂದು ಹೇಳಿರುತ್ತದೆ. ಅವ್ರಿಗೆ ಏನಂತಾರಪ್ಪ ಅಂದ್ರೆ ಭಟ್ಟ ಅಂದ್ರೆ ಕುಮಾರಲ ಭಟ್ಟರು. ಟಿಪ್ಪಣಿ ಮುಗೀತ್ರಿ. ಈ ಟಿಪ್ಪಣಿ ಯಾಕೆ ಕೊಟ್ಟಾರ? ಆ ಕುಮಾರಲ ಭಟ್ಟನ ತಿಳಿಸ್ಕೊಡೋಗೋಸ್ಕರವಾಗಿ. ಅವ ಸಾಮಾನ್ಯ ಪುರುಷ ಅಲ್ಲಪ್ಪ, ಇಂಥ ಮಹಿಮಾ ಪುರುಷದನವ ಅಂತೇಳಿ ತಿಳಿಸಿದ್ರು. ಇನ್ನ ದುವಾ ಏನಂತಾರೆ 32 ಏಕ ವಸ್ತುಕೋ ಏಕಮೇ ಭೇದ ಅಭೇದ ವಿರುದ್ಧ ಯುಕ್ತ ಯಾತ कहत यह ಮತ ಸಕಲ ಅಶುದ್ಧ. ಅರ್ಥ ಏನ್ ಹೇಳ್ತಾರಪ್ಪ? ಒಂದು ವಸ್ತುವಿನ ಅಭೇದ, ಒಂದು ವಸ್ತುವಿನ ಭೇದಾಭೇದಗಳು. ನೋಡ್ರಿ, ಒಂದೇ ವಸ್ತುವಿನಲ್ಲಿ ಭೇದಾಭೇದಗಳು ಒಂದರಲ್ಲಿಯೇ ಇರುವುದು. ಇದು ಹ್ಯಾಂಗದಪ್ಪ ಅಂತ ಕೇಳಿದರೆ ವಿರುದ್ಧವಾಗಿರುತ್ತದೆ. ಆದ್ದರಿಂದ ಈ ಭಟ್ಟ ಮತದಲ್ಲಿ ಹೇಳಲ್ಪಟ್ಟ ಎಲ್ಲ ಯುಕ್ತಿ ಪ್ರಯುಕ್ತಿಗಳು ಹ್ಯಾಂಗದವಪ್ಪ ಅಂತ ಕೇಳಿದ್ರೆ ಅಶುದ್ಧ, ಅಯೋಗ್ಯವಾಗಿರುತ್ತವೆ. ಟೀಕಾ ನೋಡ್ರಿ. ನಂತರ
ಅಕ್ಷರಾರ್ಥವು ಸ್ಪಷ್ಟವಿರುತ್ತದೆ. ಇದರ ಅಭಿಪ್ರಾಯವು ಈ ಪ್ರಕಾರವಿರುತ್ತದೆ. ಈಗ ಏನ್ ಹೇಳಿದ್ರಲ್ಲ, ಇದರ ಅಭಿಪ್ರಾಯ ಹೆಂಗದ? ಈ ಪ್ರಕಾರವಿರುತ್ತದೆ. ಯದ್ಯಪಂತನ ಒಂದೇ ಘಟ್ಟದಲ್ಲಿ ತನ್ನೊಡನೆ ಅಭೇದವಿರುತ್ತದೆ, ಹಾಗೂ ಅನ್ಯದರೊಡನೆ ಭೇದವಿರುತ್ತದೆ. ಇಲ್ಲ, ಒಂದೇ ವಸ್ತುವಿನಲ್ಲಿ ಇಲ್ಲಿ ಯಾಕಂತೀರಿ ನೀವು? ಅವ ಹಿಂಗ್ ತೋತಾನ ನೋಡ್ರಿ, ಯಾನಂತಾನೆ? ಯದ್ಯಪಿ ಒಂದೇ ಘಟದಲ್ಲಿ ತನ್ನೊಡನೆ ಅಭೇದವಿರುತ್ತದೆ, ಹಾಗೂ ಅನ್ಯದರೊಡನೆ ಭೇದವಿರುತ್ತದೆ. ಎಲ್ಲ ಒಂದೇ ವಸ್ತುವಿನಲ್ಲಿ ತೋರ್ತದಲ್ರಿ ನಮ್ಗ ಅಂತನವ. ಒಂದೇ ವಸ್ತುವಿನಲ್ಲಿ ಘಟದಲ್ಲಿ ತನ್ನೊಡನೆ ಏನದ? ಅಭೇದದ. ಮತ್ತ ಪಟ ಇನ್ನೊಂದು ವಸ್ತುವಿಂದು ಭೇದದ. ಒಂದೇ ವಸ್ತುವಿನಲ್ಲಿ ತೋರ್ತದಲ್ಲ ಅಂದವ. ಅದಕ್ಕೆ ತಥಾಪಿ ಅಂತಾರ. ಏನಂತಾರ? ಯಾವುದರಲ್ಲಿ ಅಭೇದವಿರುತ್ತದೆಯೋ ಅದರಲ್ಲಿ ಭೇದವಿರುವುದಿಲ್ಲ, ಹಾಗೂ ಯಾವುದರಲ್ಲಿ ಭೇದವಿರುತ್ತದೆಯೋ ಅದರಲ್ಲಿ ಅಭೇದವಿರುವುದಿಲ್ಲ. ಈ ಅಭಿಪ್ರಾಯದಿಂದ ಒಂದೇ ವಸ್ತುವಿನಲ್ಲಿ ಭೇದಾಭೇದಗಳು ವಿರುದ್ಧವಿರುತ್ತವೆ ಎಂದು ಹೇಳಿರುತ್ತದೆ. ಇನ್ನ ಎರಡನೇ ಕಡೆ ಅದರಂತೆ ಒಂದೇ ವಸ್ತು ಅಂದರೆ ಘಟವೇ ತನ್ನಲ್ಲಿ ಅಭೇದವಿದ್ದು ಅನ್ಯದರಲ್ಲಿ ಭೇದವಿರುತ್ತದೆ. ಆದರೆ ಯಾವುದರಲ್ಲಿ ಅಭೇದವಿರುತ್ತದೆಯೋ ಅದರಲ್ಲಿ ಭೇದವಿಲ್ಲ. ಯಾವುದರಲ್ಲಿ ಅಭೇದದ ಅದರಲ್ಲಿ ಭೇದಿಲ್ಲ. ಮತ್ತು ಯಾವುದರಲ್ಲಿ ಭೇದವಿರುತ್ತದೆಯೋ ಅದರಲ್ಲಿ ಅಭೇದವಿಲ್ಲ. ಈ ಅಭಿಪ್ರಾಯದಿಂದಲೇ ಒಂದು ವಸ್ತುವಿನಲ್ಲಿ ಭೇದಾಭೇದಗಳು ಒಂದರಲ್ಲಿಯೇ ವಿರುದ್ಧವಾಗುತ್ತವೆ ಎಂದು ಹೇಳಿರುತ್ತದೆ. ಭೇದಾಭೇದಗಳು ಪರಸ್ಪರರಲ್ಲಿ ವಿರೋಧಗಳಾಗಿರುತ್ತವೆ. ಆ ಭೇದಾಭೇದಗಳು ತಮ್ಮ ತಮ್ಮಲ್ಲಿ ಹೆಂಗವ? ವಿರೋಧವಾಗಿರುತ್ತವೆ ಎಂದು. ಒಂದು ವಸ್ತುವಿನಲ್ಲಿ ಯಾವುದರ ಭೇದವಿರುತ್ತದೆಯೋ ಅದರ ಅಭೇದವು, ಹಾಗೂ ಯಾವುದರ ಅಭೇದವಿರುತ್ತದೆಯೋ ಅದರ ಭೇದವು ಪರಸ್ಪರರಲ್ಲಿ ವಿರುದ್ಧವಾಗಿರುತ್ತದೆ. ಆದ್ದರಿಂದ ಹಾ ಹೇಳ್ರಿ ವಿಷಯ ನಿನ್ನೆ ಇಲ್ಲಿಗೆ ನಿಂತಿತ್ತಲ್ರಿ ಪರ? ನಿನ್ನೆ ತೋಡ್ ಬಂದೇವಲ್ರಮ್ಮ ನಿನ್ನ. ಈಗ ಅರ್ಥನೇ ಆಗಲಿಲ್ಲ. ಹಾ ನೋಡ್ರಿ ಏನಂತಾರ್ರಿ, ಒಂದೇ ಆಕಡ ನೋಡ್ರಿ. ಒಂದು ವೇಳೆ ಮ್ಯಾಲ ನೋಡ್ರಿ, ಇಲ್ಲಿ ಒಂದೇ ಆಕಡ ನೋಡ್ರಿ. ಒಂದು ವೇಳೆ ಘಟದ ರೂಪ ಯಾವುದು? ಕೆಂಪ ಕರಿ ಬಣ್ಣ. ಘಟಕ ರೂಪ ಇರ್ತಾವಿಲ್ರಿ, ಅವಕ್ಕೊಬ್ಬರ ರೂಪಗಳು, ಗುಣಗಳು. ಒಂದು ವೇಳೆ ಘಟದ ರೂಪವು ಘಟದೊಡನೆ ಅತ್ಯಂತ ಭೇದವಾಗಿದ್ದರೆ, ಆ ರೂಪ ಒಂದು ವೇಳೆ ಅತ್ಯಂತ ಭೇದ ಆಗಿತ್ತು ಅಂದ್ರೆ ಯಾವ ಪ್ರಕಾರ? ಘಟಕ್ಕೂ ಮತ್ತು ಪಟಕ್ಕೂ ಗ್ರಂಥ ಅದಿಲ್ರಿ ನಿಂಬಲ್ಲಿ? ಹಾ ನೋಡ್ರಿ, ಯಾವ ಪ್ರಕಾರ ಘಟಕ್ಕೂ ಪಟಕ್ಕೂ ಅತ್ಯಂತ ಭೇದವಿದ್ದು, ಘಟಕ್ಕೂ ಪಟಕ್ಕೂ ಏನದ? ಅತ್ಯಂತ ಭೇದದ. ಆ ಪಟವು ಘಟವನ್ನು ಆಶ್ರಯಿಸಲಾರದೆ. ಆ ಪಟ ಏನ್ರಿ ಘಟವನ್ನು ಆಶ್ರಯ ಮಾಡ್ಕೊಂಡದ ಏನ್ರಿ ಅದು? ಆಶ್ರಯ ಇಲ್ಲ. ಆಶ್ರಯಿಸಲಾರದೆ ಸ್ವತಂತ್ರವಾಗಿ ಹೇಗೆ ಇರುತ್ತದೆಯೋ ಅದು ಘಟದ ಆಶ್ರಯ ಹರ್ಕತ್ತಿಲ್ಲ ಅದಕ್ಕೆ. ಇನ್ ಹೇಳ್ತಾರೆ ನೋಡ್ರಿ, ಅದರಂತೆಯೇ ಘಟದ ಸ್ವರೂಪವಾದರೂ ಕೂಡ ಘಟವನ್ನು ಆಶ್ರಯಿಸದೆ ಸ್ವತಂತ್ರವಾಗಿ ಇರುತ್ತಿತ್ತು. ಭೇದಿತ್ತು ಅಂದ್ರೆ ಆ ಹ್ಯಾಂಗ ಪಟ ಭೇದದು ಹಂಗ ಇಲ್ಲಿ ಘಟದ ರೂಪವಾದರೂ ಕೂಡ ಘಟವನ್ನು ಆಶ್ರಯಿಸದೆ ಅದು ಭೇದಿತ್ತಂದ್ರೆ ಸ್ವತಂತ್ರವಾಗಿ ಇರುತ್ತಿತ್ತು. ಘಟದ ರೂಪವು ಘಟದಕ್ಕಿಂತ ಬೇರೆ ಇಲ್ಲದು, ಭೇದಿಲ್ಲ. ಮತ್ತು ಇನ್ನ ಎರಡನೇ ಕಡೆ, ಒಂದು ವೇಳೆ ಗುಣಿಗೂ ಅತ್ಯಂತ ಭೇದವಾಗಿದ್ದರೆ ಆವಾಗಲೂ ಕೂಡ ಘಟದ ರೂಪವು
ಘಟವನ್ನು ಆಶ್ರಯಿಸುವುದು ಸಂಭವಿಸುವುದಿಲ್ಲ. ಯಾಕಂದರೆ ತನ್ನ ಆಶ್ರಯದಲ್ಲಿ ತಾನಿರುವುದು ಸಂಭವಿಸುವುದಿಲ್ಲ. ತನ್ನ ಆಶ್ರಯದಲ್ಲಿ ಇರೋದು ಸಂಭವಿಸಂಗಿಲ್ಲ. ಅದು ಒಂದು ಘಟವನ್ನು ಆಶ್ರಯ ಮಾಡ್ಕೊಂಡಿರ್ತದ್ರಿ ಅದು ರೂಪ. ಆದ್ದರಿಂದ ಗುಣಿಗೂ ಭೇದಾಭೇದ ರೂಪ ತಾದಾತ್ಮ್ಯ ಸಂಬಂಧವು ಇರುತ್ತದೆ. ಗುಣಿಗೆ ಎಂತದ ತಾದಾತ್ಮ್ಯ ಸಂಬಂಧ. ತಾದಾತ್ಮ್ಯ ಎದಕ್ಕಂತೀರಮ್ಮ? ಅದೇ ಕಲ್ಪಿತ ಭೇದ ವಾಸ್ತವ ಭೇದ ತಾದಾತ್ಮ್ಯ. ವಾಸ್ತವ ಭೇದ. ಇದೊಂದು ಘಟ ಅದ, ಇದೊಂದು ಏನದ ಮಣ್ಣದ ಅನ್ನೋದು ಕಲ್ಪಿತ ಭೇದದ. ವಾಸ್ತವಿಕ ಏನದ್ರಿ ಅದು ವಿಚಾರ ಮಾಡಿದ್ರ ವಾಸ್ತವ ಭೇದನೇ ಅದ್ರ ಪರ. ವಾಸ್ತವ ಭೇದದ ಕಲ್ಪಿತ ಭೇದದದು. ಇದು ಮೃತ್ತಿಕಾದ, ಇದೊಂದು ಘಟ ಅದ ಅನ್ನೋದು ಕಲ್ಪಿತ ಭೇದ. ಅಪ್ಪರ ನಾಮರೂಪ ದೃಷ್ಟಿಯಿಂದ ನೋಡಿದ್ರೆ ಭೇದ ಅನಿಸ್ತದ್ರಿ. ಅದಕ್ಕೆ ಅವಾಗ ಆಗೋಳಂದು ನಿಮ್ಗೆ ವಾಕ್ಯ ಹೇಳಿದಲ್ಲ, ವಾಚಾರಂಭಣಂ ವಿಕಾರೋ. ಇದು ಘಟ ಅನ್ನೋದು ಕೇವಲ ನುಡಿ ಮಾತ್ರ. ಅಲ್ಲಿ ಅದು ಭೇದ ವಸ್ತು ಮತ್ತೊಂದಲ್ಲಿ ಸಿದ್ಧಿಲ್ಲ ಅದಕ್ಕೆ. ಆದ್ದರಿಂದ ಗುಣಿಗೂ ಭೇದಾಭೇದ ರೂಪ ತಾದಾತ್ಮ್ಯ ಸಂಬಂಧವೂ ಇರುತ್ತದೆ. ಇದೇ ಪ್ರಕಾರ ಯುಕ್ತಿಯನ್ನು ಜಾತಿ ಮತ್ತು ವ್ಯಕ್ತಿಗೂ, ಅದರಂತೆ ಕ್ರಿಯೆಗೂ ಮತ್ತು ಕ್ರಿಯಾವಾನನಿಗೂ ಮತ್ತು ಭೇದಾಭೇದ ರೂಪ ತಾದಾತ್ಮ್ಯ ಸಂಬಂಧದಲ್ಲಿ ತಿಳಿದುಕೊಳ್ಳಬೇಕು. ಇವೆಲ್ಲ ಹೆಂಗಪ್ಪ ಅಂತ ಕೇಳಿದ್ರೆ ತಾದಾತ್ಮ್ಯ ಸಂಬಂಧ ಅಂತ ತಿಳ್ಕೊಬೇಕಿಲ್ಲಿ. ಮತ್ತಿನ್ನೊಂದು ಹೇಳ್ತಾರೆ ನೋಡಿ, ಏನಂತಾರ, ಖಂಡಿಸಿಕೊಳ್ಳುವಂತ ಯಾವ ಮತವಿರುವುದು ಅದರಲ್ಲಿ ಬಹಳ ಯುಕ್ತಿಗಳನ್ನು ಹೇಳುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಅದು ಖಂಡನ ಆಗಿ ಹೋಗ್ತದೆ. ಅದರಲ್ಲಿ ಯುಕ್ತಿ ಹುಡುಕಾಡ್ಕೋತ ಕೂತ್ರ ಪ್ರಯೋಜನ ಏನದ? ಅದು ಇಲ್ಲೇ ಇಲ್ಲ ಅಂತ ಅದಕ್ಕೆ ಖಂಡಿಸುವುದದ. ಅದರಲ್ಲಿ ಮತ್ತೆಷ್ಟು ಯುಕ್ತಿ ಹೇಳ್ಕೊತ್ಕೊಂಡ್ರು ಯಾವ ಪ್ರಯೋಜನ ಇಲ್ಲ. ಅದಕ್ಕೆ ನಾವು ಬಹಳಷ್ಟು ಬರದಿಲ್ಲ ಅಂತಾರ ಗ್ರಂಥಕರ್ತರು. ಖಂಡನೆ ಮಾಡ್ಲಾಕ್ ಯೋಗ್ಯ ಅದಂತ್ರಿ. ಮತ್ತೆ ಅದಕ್ಕೆ ಮತ್ತೆ ಯುಕ್ತಿ ಹುಡುಕಾಡ್ಕೋತ ಕೂತ್ರೆ ಸುಮ್ಮನೆ ಗುದ್ದಾಡೋದಲ್ಲ, ಒಟ್ಟು ತೂರ್ಕೋತು. ಕಾಳೆ ಇಲ್ಲ ಒಂದು. ಆದ್ದರಿಂದಲೇ ಇನ್ನುಳಿದ ಯುಕ್ತಿಗಳನ್ನು ಇಲ್ಲಿ ಬರೆದಿರುವುದಿಲ್ಲ. ನೀವು ವಿನಯ್ ಬಂದ್ರೇನ್ರಮ್ಮ? ಈ ಬಟ್ಟನ ಪರಿಚಯ ಹೇಳಿದೆ ಕೇಳಿದ್ರಿಲ್ಲ? ಟಿಪ್ಪಣಿ ಒಳಗೆ ಪಂಡಿತರು ಏನ್ ಹೇಳಿದ್ರು? ಶಂಕರ ದಿಗ್ವಿಜಯದಲ್ಲಿ ಯಾವನು ಯಾರನ್ನು ಕುರಿತು ಕುಮಾರ್ಲ ಭಟ್ಟ ಅಥವಾ ಭಟ್ಟಪಾದವೆಂಬ ನಾಮದಿಂದ ಬರೆದಿರುವರು ಮತ್ತು ಮಂಡನ ಮಿಶ್ರ ಹಾಗೂ ಪ್ರಭಾಕರ ಮೊದಲಾದವರು ಯಾರ ಶಿಷ್ಯರಾಗಿರುವರು ಹಾಗೂ ಯಾರು ಜೈಮಿನಿಕೃತವಾದ ಪೂರ್ವ ಮೀಮಾಂಸಕ್ಕೆ ವಾರ್ತಿಕಕಾರರಾಗಿರುವರು ಅವರಿಗೆ ಇಲ್ಲಿ ಭಟ್ಟ ಮತವೆಂದು ಹೇಳಿರುತ್ತದೆ. ಭಟ್ಟ ಅಂದ್ರೆ ಸಾಮಾನ್ಯ ಪುರುಷ ಅಲ್ಲ. ತಪ್ಪಜ್ಜಿ ಘಟ ಮೃತ್ತಿಕಾ ಸ್ವಲ್ಪ ಇನ್ನೊಂದ್ಸಲ ಹೇಳ್ರಿ ಅಪ್ಪಾಜಿ. ಮೃತ್ತಿಕಾ ಅಂದ್ರೆ ಮಣ್ಣ, ಘಟ ಅಂದ್ರ ಗಡಿಗೆ ಏನ್ರಿ? ಅಲ್ಲಿ ಗಡಿಗೆ ಅನ್ನೋದು ಕೇವಲ ವಾಚಾರಂಭಣದ ನುಡಿ ಮಾತ್ರದ. ಅದು ಎಲ್ಲ ಏನದ ಇರುವುದು ವಾಸ್ತವಿಕವಾಗಿ ಮಣ್ಣೇ ಅದ. ಮೃತ್ತಿಕಾ ಅಂದ್ರೆ ಮಣ್ಣ. ಮೃತ್ತಿಕ ಮಣ್ಣು ಅನ್ಬೇಕು, ಘಟಕ್ ಗಡಿಗೆ ಅನ್ಬೇಕು. ನೀರ್ ಕಾಸವು, ಹಾಲು ಒಣಗಿ ಮಾಡವು ಇರ್ತಾವ ನಿಮ್ಮ ಗಡಿಗಳು. ಕೊಡಕ್ನು ಅಂತಾರ. ಈಗ ಅಪ್ಪರ ಗಡಿಗಿ ಕಂಠ ಹೊಟ್ಟಿ ಎಲ್ಲಾ ಇದು ಬಾಯಾಗ ನೋಡಿ ಎಲ್ಲಿ ತೋರ್ಸಕ್ಕೆ ಬರೋದಿಲ್ರಿ ಅಪ್ಪರ. ಎಲ್ಲಾ ಕಡೆ ಮಣ್ಣೇರಿ. ಅದೇ ಕೇವಲ ವಾಚಾರಂಭಣಮ್ರಮ್ಮ. ಅದು ನುಡಿ ಮಾತ್ರ. ನುಡಿ ಮಾತ್ರ. ಘಟವೇ ಪುಷಿ ಘಟವೇ ನೀನು ದಿಟದಂತೆ ತೋರಿ ಮೋಹಿಪದನು ಏನೆಂಬೆ ಇದುಕೊಂಡು ಹೇಳ್ತಾರ್ರಿ. ಮೊದಲು ಮೃತ್ತಿಕೆಯ ಪಿಂಡದಳು ನೀನಿಲ್ಲ, ಒಡೆದು ಧೂಳಾಗಿಯೂ ನೀನಿಲ್ಲ, ಮಧ್ಯದೊಳಗೆ ನಿನಗಾವ ನಿಜ ತೋರಿಕೆಯಹುದು.
ಮೊದಲು ಇಲ್ಲ ನಂತರನು ಇಲ್ಲ ನಡುವಾದಂದ್ರ ಯಾರು ಕೇಳ್ತಾರ್ರಿ? ಹೌದ್ರಿ. ಕೇವಲ ಅದೇನಪ್ಪ ನುಡಿ ಮಾತ್ರ, ಬರೇ ವಾಚಾರಂಭಣಂ ಶಬ್ದ ಮಾತ್ರ, ವಸ್ತು ಇಲ್ಲ. ಏ ಕೈ ಹಿಡಿತಲೆಲ್ಲ ನೀ ನಡು ಹಿಡಿ, ತಳಕ್ ಹಿಡಿ, ಕಂಠಕ್ ಹಿಡಿ, ಹಿಡಿದದ್ದೇನದು? ಮಂಡ್ಯರಪ್ಪ. ಮಣ್ಣ, ಕೇವಲ ಮಣ್ಣ. ಅಲ್ಲಿ ಘಟ ಅನ್ನೋದು ಇಲ್ಲೇ ಇಲ್ಲ ನೋಡ್ರಿ. ನಂತರ ಆದ್ದರಿಂದ ವಾಚ್ಯ ವಾಚಕ ಗುಣಗುಣಿ ಜಾತಿ ವ್ಯಕ್ತಿ ಕ್ರಿಯಾ ಕ್ರಿಯಾವಾನ್ ಹಾಗೂ ಉಪಾದಾನ ಕಾರಣ ಕಾರ್ಯಗಳಲ್ಲಿಯೂ ಯಾವ ಭೇದಾಭೇದ ರೂಪ ತಾದಾತ್ಮ್ಯವನ್ನು ಅಂಗೀಕಾರ ಮಾಡಿರುವರೋ ಅದು ಅಶುದ್ಧವಿರುತ್ತದೆ. ಶುದ್ಧ ಅಶುದ್ಧ. ಇನ್ನ 423ನೇ ಅಂಕದಲ್ಲಿ ಪೂರ್ವದಲ್ಲಿ ವಾಚ್ಯ ವಾಚಕಗಳ ಭೇದಾಭೇದದಲ್ಲಿ ಪ್ರಮಾಣವನ್ನು ಕೊಟ್ಟಿದ್ದರು. ನೋಡ್ರಿ, ನಂತರ ಪೂರ್ವದಲ್ಲಿ ವಾಚ್ಯ ವಾಚಕಗಳ ಭೇದಾಭೇದದಲ್ಲಿ ಪ್ರಮಾಣವನ್ನು ಕೊಟ್ಟಿದ್ದರು. ಏನೆಂದರೆ, ಒಂದೇ ಕಡ ವಾಣಿಯಲ್ಲಿ ವಾಚಕವಿರುತ್ತದೆ ಮತ್ತು ವಾಣಿಯ ಹೊರಗೆ ವಾಚ್ಯವಿರುತ್ತದೆ. ಆದ್ದರಿಂದ ಭೇದವಿರುತ್ತದೆ. ಮತ್ತು ಇನ್ನು ಎರಡನೇ ಕಡ ಶ್ರುತಿಯಲ್ಲಿ ಓಂ ಅಕ್ಷರವು ಬ್ರಹ್ಮವಿರುತ್ತದೆ ಎಂದು ಹೇಳಿರುತ್ತದೆ. ಶ್ರುತಿಯಲ್ಲಿ ವಾಕ್ಯ ಏನ್ ಹೇಳಿದ್ರಿ? ಓಂ ಅನ್ನೋದು ಬ್ರಹ್ಮ ಇರ್ತದೆ ಅಂತ ಹೇಳ್ಯದ. ಆದ್ದರಿಂದ ಏನಾಯ್ತ್ರಿ? ಅಭೇದವಿರುತ್ತದೆ. ಹೀಗೆಂದು ಪ್ರಮಾಣ ಕೊಟ್ಟು ಹೇಳಿದ್ದರು. ಅದಕ್ಕೆ ಈಗ ಸಮಾಧಾನವನ್ನು ಹೇಳುತ್ತಾರೆ. ಅಲ್ಲಿ ವೇದ ಪ್ರಮಾಣ ಕೊಟ್ಟಿದ್ರು, ಈಗ ಅದ್ರದ್ದು ಸಮಾಧಾನ ಹೇಳ್ತಾರ. ದುವಾ ನೋಡ್ರಿ 33 ಏನಂತಾರಪ್ಪ ಅಂತ ಕೇಳಿದ್ರ, प्रणव वर्ण अरु ब्रह्म को कहो जो वेद अभेद तामय अन्य रहस्य कछो लखो न बट सो भेद. ಅದರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ, ವೇದದಲ್ಲಿ ಪ್ರಣವವನ್ನು ಪ್ರಣವ ವರ್ಣ ಅಂದ್ರ ಓಂ ಅಕ್ಷರಕ್ಕೂ ಮತ್ತು ಬ್ರಹ್ಮ ಏನ್ ಹೇಳದ? ಯಾವ ಅಭೇದವಿರುವುದೆಂದೇನೋ ಹೇಳಿರುತ್ತದೆಯೋ. ಅಲ್ಲಿ ಏನ್ ಹೇಳ್ಯಾರ್ರಿ? ಆ ಓಂ ಅಕ್ಷರ ಅಂತ ಏನದ ಅದು ಬ್ರಹ್ಮ ಇರ್ತದ ಏನ್ ಹೇಳದಲ್ರಿ. ಅದರಲ್ಲಿ ಏನ್ರಿ? ಅನ್ಯ ರಹಸ್ಯ ಅಂದ್ರ ಗುಪ್ತವಾದ ಅಭಿಪ್ರಾಯವಿರುತ್ತದೆ. ಓಂ ಅಕ್ಷರ ಬ್ರಹ್ಮದ ಅಂತ ಹೇಳುದ್ರಲ್ಲಿ ಏನದ? ಒಂದು ಗುಪ್ತ ರಹಸ್ಯದ. ಆ ರಹಸ್ಯವಾದ ಮರ್ಮವು ಭಟ್ಟನಿಗೆ ಸ್ವಲ್ಪವೂ ಕೂಡ ತಿಳಿದಿರುವುದಿಲ್ಲ. ಟೀಕಾ ನೋಡ್ರಿ ಏನಂತಾರ್ರಿ? ಪ್ರಣವ ವರ್ಣ ಅಂದರೆ ಓಂ ಅಕ್ಷರಕ್ಕೂ ಮತ್ತು ಬ್ರಹ್ಮಕ್ಕೂ ವೇದದಲ್ಲಿ ಯಾವ ಅಭೇದವನ್ನು ಹೇಳಿರುತ್ತದೆಯೋ ಅಲ್ಲಿ ಭೇದ ಇಲ್ಲ. ಓಂ ಅಂದ್ರೆ ಬ್ರಹ್ಮ ಅಂತ ಹಿಂಗೇನು ಅಭೇದ ಹೇಳಿದಲ್ರಿ. ಆ ವೇದ ವಚನವು ವಾಚ್ಯ ವಾಚಕಗಳ ಅಭೇದದಲ್ಲಿ ತಾತ್ಪರ್ಯವಿರುವುದಿಲ್ಲ. ಅಲ್ಲಿ ಹೇಳ್ಯದಂದ್ರು ಸಹಿತ ವಾಚ್ಯ ವಾಚಕದಲ್ಲಿ ಅಭೇದಿಲ್ಲ. ಕಿಂತು ಅದರಲ್ಲಿ ಅನ್ಯ ರಹಸ್ಯ ಅಂದರೆ ರಹಸ್ಯ ತಾತ್ಪರ್ಯವಿರುತ್ತದೆ. ಅಲ್ಲೊಂದು ರಹಸ್ಯ ತಾತ್ಪರ್ಯದ. ಆ ಓಂ ಅಕ್ಷರ ಏನದ ಬ್ರಹ್ಮ ಇರ್ತದ ಅನ್ನೋದ್ರಲ್ಲಿ ಒಂದು ರಹಸ್ಯ ತಾತ್ಪರ್ಯದ ರೀ. ಅಂತ ರಹಸ್ಯ ತಾತ್ಪರ್ಯವನ್ನು ಭಟ್ಟನು ತಿಳಿದಿರುವುದಿಲ್ಲ. ಎಲ್ಲಿ ಓಂ ಅಕ್ಷರವು ಬ್ರಹ್ಮವೆಂದು ಹೇಳಿರುತ್ತದೆಯೋ
ಅಲ್ಲಿ ಓಂ ಅಕ್ಷರಕ್ಕೂ ಮತ್ತು ಬ್ರಹ್ಮಕ್ಕೂ ಏನದ ಅಭೇದವಿರುವುದೆಂಬುದು ಆ ವಾಕ್ಯದ ತಾತ್ಪರ್ಯವಲ್ಲ. ಅದು ಅಭೇದ ಇರ್ತದಂತ ಆ ವಾಕ್ಯದ ತಾತ್ಪರ್ಯ ಅಲ್ಲ. ಏನ್ರಿ, ಓಂ ಅಕ್ಷರ ಬ್ರಹ್ಮ ಇರ್ತದಂತ ಆ ವಾಕ್ಯದ ತಾತ್ಪರ್ಯ ಅಲ್ಲಲ್ಲಿ. ಮತ್ತೇನೆಂದರೆ ಓಂ ಅಕ್ಷರವನ್ನು ಬ್ರಹ್ಮ ರೂಪದಿಂದ ಉಪಾಸನೆ ಮಾಡಬೇಕು. ಅಲ್ಲಿ ತಾತ್ಪರ್ಯ ಏನದ, ಆ ಓಂ ಅಕ್ಷರ ಬ್ರಹ್ಮದಂತ ಉಪಾಸನೆ ಮಾಡ್ಬೇಕಂತ ತಾತ್ಪರ್ಯದಲ್ಲಿ. ಉಪಾಸನೆ ಮಾಡಬೇಕೆಂಬ ಈ ಅರ್ಥದಲ್ಲಿ ತಾತ್ಪರ್ಯವಿರುತ್ತದೆ. ಯಾವುದರ ಉಪಾಸನೆಯನ್ನು ಅಂದ್ರೆ ಪದ್ಧತಿ ಪ್ರಕಾರ ಮಾಡಬೇಕಾಗಿದೆಯೋ ಆ ಉಪಾಸ್ಯದ ಸ್ವರೂಪದ ಬಗ್ಗೆ ಈ ನಿಯಮವಿರುವುದಿಲ್ಲ. ಅಂದ್ರೆ ಯಾವ ಪ್ರಕಾರ ಉಪಾಸನೆ ಮಾಡ್ತಾನೋ ಆ ಉಪಾಸ್ಯ ದೇವತೆ ಹಂಗೆ ಇರ್ಬೇಕಂತ ನೇಮ್ ಇಲ್ಲ. ಅಪ್ಪರ ಅವರು ಏನ್ ಕೇಳಿದ್ರಿ, ವಾಣಿ ಒಳಗದ ಬ್ರಹ್ಮ ಹೊರಗದ ಏನ್ ಮಾಡಿದ್ರಲ್ಲ ಹಂಗೇನ್ ವಿಚಾರ ಮಾಡ್ಬೇಡ್ರಿ ಅಂತಾರ ಅವ್ರು. ಯಾಕಂದ್ರ ಧ್ಯಾನದಲ್ಲಿ ನೇಮ ನಹಿ, ಧ್ಯಾನ ಹಿಂಗೆ ಮಾಡ್ಬೇಕಂತ ನೇಮಿಲ್ಲ. ನೋಡ್ರಿ, ಆ ಉಪಾಸ್ಯದ ಸ್ವರೂಪದ ಬಗ್ಗೆ ಓಂ ನಮಃ ಶಿವಾಯ. ಅಪ್ಪರ್ ಓಂ ಅಕ್ಷರವನ್ನ ಉಪಾಸನೆ ಮಾಡ್ಬೇಕಾದ್ರ ನಿರಾಕಾರ ಸ್ವರೂಪದಲ್ಲೇ ನಾವು ಮಾಡ್ಬೇಕಲ್ಲ ಅಪ್ಪ? ಹೌದೌದು, ಅದರಲ್ಲಿ ಭಾವನಾ ಮಾಡುದು ನಾವು. ಆ ಓಂ ಅನ್ನುವುದರಲ್ಲಿ ಆ ನಿರಾಕಾರ ವಸ್ತುವಿನ ಭಾವನಾ ಮಾಡುವುದಲ್ಲಿ ಯಥಾಭಾವೋ ತಥಾ ದೇವೋ, ಅಲ್ಲಿ ಭಾವನಾ ಮಾಡುದು ಅಷ್ಟೇ. ಆಕಾರ ಇಲ್ಲಲ್ರಿಪ್ಪ, ಹಂಗ ಭಾವನೆ ಮಾಡ್ಬೇಕ್ರಿ. ಆಕಾರ ಕೊಟ್ಟಲ್ರಿ ಇಲ್ಲೊಂದು ಓಂಕಾರ ಸ್ವರೂಪ. ಓಮನು ಆಕಾರ ಅದಿಲ್ರಿ ಅದಕ್ಕೆ. ಓಂಕಾರ ಸ್ವರೂಪನೇ ಬ್ರಹ್ಮ. ಪ್ರಣವಾಕಾರದ ಗುಣ ಮೂರು ಮುಟ್ಟದ ಪದ ತಗೋರಿ, ಅದು ನೋಡ್ರಿ ನೀವು. ಆ ಗುಣ ಯಾವ ಗುಣ ಇಲ್ಲ, ಆದ್ರೂ ಸಹಿತ ಅಲ್ಲಿ ಆಕಾರ ಮಾಡುದದ. ಏನಂತಾರ್ರಿ, ಎಲ್ಲಿ ಇನ್ನೊಮ್ಮೆ ಓದ್ತೀನಿ ನೋಡ್ರಿ. ಓಂ ಅಕ್ಷರವು ಬ್ರಹ್ಮವೆಂದು ಹೇಳಿರುತ್ತದೆಯೋ ಅಲ್ಲಿ ಓಂ ಅಕ್ಷರಕ್ಕೂ ಮತ್ತು ಬ್ರಹ್ಮಕ್ಕೂ ಅಭೇದವಿರುವುದೆಂಬುದು ಆ ವಾಕ್ಯದ ತಾತ್ಪರ್ಯವಲ್ಲ. ಮತ್ತೇನೆಂದರೆ ಓಂ ಅಕ್ಷರವನ್ನು ಬ್ರಹ್ಮರೂಪದಿಂದ ಉಪಾಸನೆ ಮಾಡಬೇಕು ಎಂಬ ಈ ಅರ್ಥದಲ್ಲಿ ತಾತ್ಪರ್ಯವಿರುತ್ತದೆ. ಏನಂತ, ಓಂ ಅಕ್ಷರವು ಬ್ರಹ್ಮದಂತ ಈ ರೀತಿಯಲ್ಲಿ ತಾತ್ಪರ್ಯದದು. ಯಾವುದರ ಉಪಾಸನೆಯನ್ನು ಅಂದ್ರೆ ಪದ್ಧತಿ ಪ್ರಕಾರ ಮಾಡಬೇಕಾಗಿದೆಯೋ ಆ ಉಪಾಸ್ಯದ ಸ್ವರೂಪದ ಬಗ್ಗೆ ಈ ನೇಮವಿರುವುದಿಲ್ಲ. ಆ ಉಪಾಸ್ಯ ದೇವತೆ ಹಿಂಗೆ ಇರ್ಬೇಕಂತ ನೇಮಿಲ್ಲ. ಯಾವ ಪ್ರಕಾರ ಉಪಾಸನೆ ವಿಧಿ ನೇಮಗಳನ್ನು ಮಾಡಲಾಗುತ್ತದೆಯೋ ಅದರಂತೆ ಉಪಾಸ್ಯದ ಸ್ವರೂಪವು ಇರಬೇಕಾಗುತ್ತದೆ. ಆದರೂ ಕೂಡ ವಸ್ತುವಿನ ಸ್ವರೂಪವು ಹೇಗೆ ಇರುತ್ತದೆಯೋ ಅದನ್ನು ತ್ಯಾಗ ಮಾಡಿ ಅನ್ಯ ಸ್ವರೂಪವನ್ನು ಕೂಡ ಅದರಲ್ಲಿ ಉಪಾಸನೆ ಮಾಡುವುದು ಸಂಭವಿಸುತ್ತದೆ. ಅಂದ್ರೆ ಮಾಡುವುದೊಂದು ಇರುವುದೊಂದು. ಅದಕ್ಕೆ ಉದಾಹರಣೆ ಕೊಡ್ತಾರೆ ನೋಡ್ರಿ. ಒಂದನೇದು ಹೇಗೆಂದರೆ ಶಾಲಿಗ್ರಾಮವನ್ನು ಹಾಗೂ ನರ್ಮದೇಶ್ವರನನ್ನು. ಶಾಲಿಗ್ರಾಮ ಅಂದ್ರೆ ಎದಕ್ಕಂತಾರ್ರಿ? ಶಾಲಿಗ್ರಾಮ ಇರುವುದು ವಿಷ್ಣು ಮೂರ್ತಿ, ಇರುವುದು ಕಲ್ಲ. ಶಾಲಿಗ್ರಾಮ ಅಂದ್ರೆ ಅದೊಂದು ಕಲ್ರಿ. ಹೇಗೆಂದರೆ ಶಾಲಿಗ್ರಾಮವನ್ನು ಹಾಗೂ ನರ್ಮದೇಶ್ವರರನ್ನು ವಿಷ್ಣು ರೂಪದಿಂದ ಹಾಗೂ ಶಿವರೂಪದಿಂದ
ಆ ಕಲ್ಲಿನಲ್ಲೇ ಆ ರೂಪ ಮಾಡುದ್ರಿ ಶಾಲಿಗ್ರಾಮ ಕಲ್ಲಿ. ಕೈಯಾಗ ಒಂದು ಇರುದೇನದ ಕಲ್ಲದ, ಅದರಲ್ಲಿ ವಿಷ್ಣು ರೂಪದ ಭಾವನೆ ಮಾಡುದು. ಏನ್ರಿ? ಹೇಗಂದರೆ ಶಾಲಿಗ್ರಾಮವನ್ನು ಹಾಗೂ ನರ್ಮದೇಶ್ವರರನ್ನು ವಿಷ್ಣು ರೂಪದಿಂದ ಹಾಗೂ ಶಿವರೂಪದಿಂದ ಉಪಾಸನ ಮಾಡಬೇಕೆಂದು ಹೇಳಿರುತ್ತದೆ. ಆದರೆ ಅಲ್ಲಿ ಆ ಶಾಲಿಗ್ರಾಮವು ಹೆಂಗದಪ್ಪ ಅಂತ ಕೇಳಿದ್ರೆ ಶಂಖ ಚಕ್ರ ಮೊದಲಾದವುಗಳಿಂದ ಕೂಡಿದ ಚತುರ್ಭುಜ ಮೂರ್ತಿ ಅಲ್ಲದು. ಅಲ್ಲಿ ಶಂಖ ಚಕ್ರ ಯಾನ್ರಿ ಅದಾವೇನ್ರಿ ಅಲ್ಲಿ? ಶಂಖ ಇಲ್ಲ, ಚಕ್ರ ಇಲ್ಲ, ಮೊದಲಾದವುಗಳಿಂದ ಕೂಡಿದ ಚತುರ್ಭುಜ ಅಂದ್ರೆ 4 ಕೈಗಳು ಮೂರ್ತಿ ಅಲ್ಲದು. ವಿಷ್ಣುನ ಅವಯವಗಳೆಲ್ಲ ಅಲ್ಲಿ ಏನು ಇಲ್ರಿ ಅವು ಇಲ್ಲ. ಆದ್ರೂ ಅಲ್ಲಿ ಭಾವನಾ ಮಾಡುದ ಹಂಗ. ಆ ಶಾಲಿಗ್ರಾಮ ಅನ್ನುವಂತ ಏನ್ ಕಲ್ಲದಲ್ರಿ, ಆ ಕಲ್ಲಿನಲ್ಲಿ ಇರುದು ಕಲ್ಲ, ಮಾಡುದು ವಿಷ್ಣುನ ಧ್ಯಾನ. ಅದರಂತೆ ನರ್ಮದೇಶ್ವರವು, ನರ್ಮದೇಶ್ವರ ಅಂದ್ರೆ ಅಲ್ಲೊಂದು ಅದನ್ನು ಒಂದು ಕಲ್ರಿ ಅದು. ಆ ನರ್ಮದೇಶ್ವರ ಗೊತ್ತಿಲ್ಲ ಅಂದ್ರೆ ಕೈಯ ಲಿಂಗರೇ ಕೊಟ್ಟಾರ ನೋಡ್ರಿಲ್ಲ. ಲಿಂಗ ಅದು ಏನದ್ರಿ ವಾಸ್ತವಿಕವಾಗಿ ಅದು ಕಲ್ಲದ. ಅದರಲ್ಲಿ ಏನ್ ಮಾಡೋದು, ಅಲ್ಲಿ ಅದರಂತೆಯೇ ನರ್ಮದೇಶ್ವರವು ಕೂಡ ಗಂಗಾಭೂಷಿತ. ಅಲ್ಲೇನ್ರಿ ಗಂಗಾ ನದಿ ಜಲ ಅದ ಏನ್ರಿ ಅದರಲ್ಲಿ? ಜಟಾ ಜೂಟ ಹಿಂಗೇನರಿ ಅವು ಎಲ್ಲ ಆಕಾರ ಅದಾವೇನು? ಮತ್ತು ಡಮರ ಚರ್ಮ ಕಪಾಲ ಸಹಿತನಾಗಿ ಭದ್ರಾಮುದ್ರೆಯಿಂದ ಶೋಭಿಸಿ ಇನ್ನ ಶರಣಾಗತನಿಗೆ ತ್ರಿಗುಣರಹಿತವಾದ ಏನ್ರಿ ಆತ್ಮಜ್ಞಾನವನ್ನುಂಟು ಮಾಡಿಕೊಡುವ ಮೂರ್ತಿ ಅಲ್ಲದು. ಆದ್ರೂ ಅಂತವೆಲ್ಲ ಭಾವನೆ ಮಾಡುದು ಹಿಂಗಿಂಗ ಅದ ಅಂತೇಳಿ ಇರುದೊಂದು ಮಾಡುದೊಂದು. ಧ್ಯಾನದಲ್ಲಿ ನೇಮ್ ಇಲ್ಲ, ಹಿಂಗೆ ಮಾಡ್ಬೇಕಂತ. ಏನ್ರಿ? ನಿಮ್ಮ ಇಷ್ಟ ದೇವತಾ ಅದ್ರೊಳಗ ದೇವರನ್ನು ಕುರಿತು ತಪಸ್ ಮಾಡೋದ್ರಿ ಅಷ್ಟೇ. ನೀ ಅದರಲ್ಲಿ ಭಾವನಾ ಮಾಡು. ಇರುದೊಂದು, ಅದರಲ್ಲಿ ನಿನಗೆ ಯಾವ ಇಷ್ಟ ದೇವತೆ ಅದ ಅದರದ್ದು ಅಲ್ಲಿ ಏನ್ ಮಾಡು, ಭಾವನೆ ಮಾಡಲ್ಲಿ. ಮತ್ತೇನೆಂದರೆ 2 ಶಿಲಾರೂಪವೇ ಇರುತ್ತವೆವು. ಆ ಶಾಲಿಗ್ರಾಮನು ಶಿಲಾನೇ, ಆ ನರ್ಮದಾ ಅದೇನದ ಅದನ್ನು ಶಿಲಾನೇ. ನರ್ಮದಾ ಅಂದ್ರೆ ಅಲ್ಲಿ ಇದ್ರ ಬಲ್ಲಿ ಬರ್ತದ್ರಿ, ಆ ನದಿಯೊಳಗೆ ಸಿಗ್ತದ ಅದು. ಎಲ್ಲಿ? ಗುಜರಾತ್ ಬಲ್ಲಿ ಆ ನದಿಯೊಳಗೆ ಸಿಗ್ತದದು. ಆ ಕಲ್ಲು ಬಾಳ ಸಾಪ್, ನೋಡಿದ್ರ ಕೈಯಾಗ ಹಿಡಿದ್ರ ಅದ ಹಂಗ ಆ ಶಿವ ಇದ್ದಂಗೆ ಕಾಣಿಸ್ತದದು. 2 ಏನವಪ್ಪ ಅಂತ ಕೇಳಿದ್ರೆ ಶಾಲಿ ರೂಪವೇ ಇರುತ್ತವೆ. ಆ ಶಿಲಾರೂಪದ ದೃಷ್ಟಿಯನ್ನು ತ್ಯಾಗ ಮಾಡಿ, ಏನ್ ಕದದು ಅದು ಕೈಯಾಗ ಕೊಟ್ಟದ್ದು ಶಿಲಾರೂಪವನ್ನು ತ್ಯಾಗ ಮಾಡಿ 2ರಲ್ಲಿಯೂ ಕ್ರಮವಾಗಿ ವಿಷ್ಣು ರೂಪದಿಂದಲೂ ಹಾಗೂ ಶಿವರೂಪದಿಂದಲೂ ಉಪಾಸನೆಯನ್ನು ಮಾಡಬೇಕೆಂದು ಶಾಸ್ತ್ರದ ಆಜ್ಞೆ ಇರುತ್ತದೆ. ಆ ಕಲ್ಲ 2 ಎಲ್ಲೂ ಶಾಲಿಗ್ರಾಮ ಮತ್ತು ನರ್ಮದಾ 2 ಕಲ್ಲು ಕೊಟ್ಟರು ಸಹಿತ ಆ ಕಲ್ಲ ಭಾವವನ್ನು ತ್ಯಾಗ ಮಾಡಿ ಅಲ್ಲಿ ವಿಷ್ಣು ಮತ್ತು ಶಿವ ಅದಾರಂತ ಅಲ್ಲಿ ನೀ ಏನು ಮಾಡು, ಭಾವನೆ ಮಾಡು. ಉಪಾಸನೆಯನ್ನು ಮಾಡಬೇಕೆಂದು ಶಾಸ್ತ್ರದ ಆಜ್ಞೆ ಇರುತ್ತದೆ. ಆದ್ದರಿಂದ ಉಪಾಸ್ಯ ವಸ್ತುವಿನ ಏನಂತಾರೆ ಸ್ವರೂಪವು ಆಳವಾಗಿ ಉಪಾಸನೆಯು ಇರುವುದಿಲ್ಲ. ಅದು ಹೆಂಗದ ಹಂಗೆ ಮಾಡ್ಬೇಕಂತ ಇದು ಇಲ್ಲದು. ನಿಯಮದ ಅಧೀನವಿರುತ್ತದೆ. ಆದ್ದರಿಂದ ಉಪಾಸ್ಯ ವಸ್ತುವಿನ ಸ್ವರೂಪದ ಅಧೀನವಾಗಿ ಉಪಾಸನೆಯು ಇರುವುದಿಲ್ಲ. ಮತ್ತೇನೆಂದರೆ ವಿಧಿ ಅಂದ್ರ ನೇಮದ ಅಧೀನವಿರುತ್ತದೆ.
ಹೇಗೆಂದರೆ ಶಾಸ್ತ್ರದ ವಚನವು ಯಾವ ನೇಮವನ್ನು ಮಾಡಿರುತ್ತದೆಯೋ ಅದರಂತೆ ಉಪಾಸನೆಯನ್ನು ಮಾಡಬೇಕು. ಶಾಸ್ತ್ರ ಹೇಳಿದಂಗ. ಅದಕ್ಕೆ ಹಿಂದೂ ಹೇಳ್ಕೊಂಬಂದಾರೆ 5ನೇ ತರಂಗದಾಗ ಏನು, ವಸ್ತುತಂತ್ರೋ ಜ್ಞಾನಂ ಕರ್ತೃತಂತ್ರೋ ಧ್ಯಾನಂ. ಧ್ಯಾನಕ್ಕ ಜ್ಞಾನಕ್ಕ ಎಷ್ಟು ವ್ಯತ್ಯಾಸ ಅದ್ರಿ? ವಸ್ತುತಂತ್ರೋ ಜ್ಞಾನಂ ಕರ್ತೃತಂತ್ರೋ ಧ್ಯಾನಂ. ಇದು ಧ್ಯಾನ ಮಾಡ್ಬೇಕ್ರಿ ಕರ್ತೃವಿನ ಆಧೀನದಿದು. ಹ್ಞೂನ್ರಿ. ಯಾವಾದ್ರಿ? ಧ್ಯಾನ. ಜ್ಞಾನ ಮಾತ್ರ ಕರ್ತೃವಿನ ಆಧೀನಿಲ್ಲ, ಅದು ವಸ್ತುವಿನ ಆಧೀನದ. ಜ್ಞಾನ ವಸ್ತು ಅಂದ್ರೆ ಪರಬ್ರಹ್ಮ ವಸ್ತು. ವಸ್ತುವಿನ ಆಧೀನದೊಳಗ ಜ್ಞಾನದ, ಕರ್ತೃವಿನ ಆಧೀನದೊಳಗ ಧ್ಯಾನದ. ಧ್ಯಾನ ಜ್ಞಾನ ಎರಡು ಒಂದೇ ಅಲ್ರಿ ಅವು. ಧ್ಯಾನ ಭೇದ ಬುದ್ಧಿಯಿಂದ ಆಗ್ತದ, ಜ್ಞಾನ ಅಭೇದ ಬುದ್ಧಿಯಿಂದ ಆಗ್ತದ. ಇಲ್ಲಿ ನೋಡ್ರಿ, ಎರಡನೇದ್ದು ಹೇಗೆಂದರೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಪಂಚಾಗ್ನಿ ವಿದ್ಯಾ ಪ್ರಕರಣದಲ್ಲಿ ಸ್ವರ್ಗಲೋಕ ಮತ್ತು ಮೇಘ, ಭೂಮಿ, ಪುರುಷ ಮತ್ತು ಸ್ತ್ರೀ ಈ 5 ಪದಾರ್ಥಗಳನ್ನು ಹ್ಯಾಂಗಪ್ಪ ಅಂದ್ರೆ ಅಗ್ನಿ ರೂಪದಿಂದ ಉಪಾಸನೆ ಮಾಡಬೇಕೆಂದು ಹೇಳಿರುತ್ತದೆ. ಎಲ್ರಿ? ಛಾಂದೋಗ್ಯ ಉಪನಿಷತ್ತಿನಲ್ಲಿ ಪಂಚಾಗ್ನಿ ವಿದ್ಯಾ ಪ್ರಕರಣದಲ್ಲಿ ಯಾವ್ಯಾವ್ರಿ? ಸ್ವರ್ಗಲೋಕ ಮತ್ತು ಮೇಘ, ಭೂಮಿ, ಪುರುಷ ಮತ್ತು ಸ್ತ್ರೀ ಈ 5 ಪದಾರ್ಥಗಳನ್ನು ಅಗ್ನಿ ರೂಪದಿಂದ ಉಪಾಸನ ಮಾಡಬೇಕು. 5 ಪದಾರ್ಥಗಳಂದ್ರೆ ಅಗ್ನಿ. ಅಂದ್ರ ಅಪ್ಪರ ಯಜ್ಞ ಮಾಡ್ಬೇಕಂತ ಆಯ್ತ್ರಿ ಇದು. ಹಾ ರೀ, ಅಗ್ನಿ ರೂಪದಿಂದ ಉಪಾಸನ ಅಂದ್ರ ಈ ಅಗ್ನಿ ರೂಪದಿಂದ ಯಜ್ಞ ಮಾಡುದ್ರಿ. ಯಜ್ಞ ಮಾಡುದು ಎಲ್ಲ ಯಜ್ಞದಕ್ಕೆ ಇವೆಲ್ಲ. ಹಾ, ಸ್ತ್ರೀ ಈ 5 ಪದಾರ್ಥಗಳನ್ನು ಅಗ್ನಿ ರೂಪದಿಂದ ಉಪಾಸನೆ ಮಾಡಬೇಕೆಂದು ಹೇಳಿರುತ್ತದೆ. ಮತ್ತು ಇಲ್ಲಿ ಏನಂತಾರೆ? ಶ್ರದ್ಧಾ, ಸೋಮ, ವರ್ಷ, ಅನ್ನ ಹಾಗೂ ವೀರ್ಯ. ಹಾ, ಇಲ್ಲಿ ಶ್ರದ್ಧಾ, ಸೋಮ, ವರ್ಷ, ಅನ್ನ ಹಾಗೂ ವೀರ್ಯ ಈ 5 ಪದಾರ್ಥಗಳನ್ನು ಪಂಚಾಗ್ನಿಗಳಿಗೆ ಅರ್ಪಿಸುವಂತ ಆಹುತಿ ರೂಪ ಉಪಾಸನೆಯನ್ನು ಮಾಡಲು ಹೇಳಿರುತ್ತದೆ. ಅದಕ್ಕಿಲ್ಲಿ ಎದ್ದೆಪ್ ಬರ್ತಾನೆ, ಏನಂತಾನ? ಸ್ವರ್ಗ ಮೊದಲಾದಗಳು ಅಗ್ನಿಗಳೇ ಅಲ್ಲ. ಆ ಏನಂತಾರ ನೋಡ್ರವ ಯದ್ಯಪಿ ಸ್ವರ್ಗ ಮೊದಲಾದಗಳು ಅಗ್ನಿಗಳೇ ಅಲ್ಲ, ಅದರಂತೆ ಶ್ರದ್ಧಾ ಮೊದಲಾದಗಳು ಆಹುತಿಗಳು ಅಲ್ಲವಲ್ಲ. ಅವಕ್ಕೆ ಹಂಗ ನೀ ಆಹುತಿ ಅಂತೀರಿ? ಅವಕ್ಕೆ ಆಹುತಿ ಅಲ್ಲ. ಈ ಶ್ರದ್ಧಾ ಮೊದಲಾದಗಳೇನವ ಆಹುತಿಗಳು ಅಲ್ಲವಲ್ಲ. ಅದಕ್ಕೆ ತಥಾಪಿ ಸಮಾಧಾನಕಾರಂತರ ವೇದವು ಆಜ್ಞೆ ಮಾಡಿರುವುದರಿಂದ ಆ ವೇದದ ಆಜ್ಞೆ ನಾವು ಏನ್ ಮಾಡಬಾರ್ದು? ಉಲ್ಲಂಘನೆ ಮಾಡಬಾರ್ದು. ಸ್ವರ್ಗ ಲೋಕಾದಿಗಳನ್ನು ಅಗ್ನಿ ರೂಪದಿಂದಲೂ ಹಾಗೂ ಶ್ರದ್ಧಾದಿಗಳನ್ನು ಆಹುತಿ ರೂಪದಿಂದಲೂ ಉಪಾಸನೆಯನ್ನು ಮಾಡಿರುತ್ತಾರೆ. ಹಂಗ ಅವರು ಉಪಾಸನೆ ಮಾಡ್ಯಾರ. ಹಂಗ ಒಯ್ದು ಸಾಕುದೇ ಅಲ್ಲ, ಆ ರೀತಿ ಉಪಾಸನ ಮಾಡು. ಇನ್ನು 453 ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಅದ್ರ ಮ್ಯಾಗ ಉಪಾಸನೆಯನ್ನು ಮಾಡಿರುತ್ತಾರೆ ಅನ್ನೋದ್ರ ಮ್ಯಾಗ ಏನಂತಾರ? ಈ ಪಂಚಾಗ್ನಿ ವಿದ್ಯೆಯ ಸರ್ವ ಪ್ರಸಂಗವನ್ನು ನಾವು ಪಂಚದಶಿಯ ಧ್ಯಾನ ದೀಪದ ಭಾಷಾ ಟೀಕೆಯ ಟಿಪ್ಪಣದಲ್ಲಿಯೂ
ಅದರಂತೆ ಚಾಂದೋಗ್ಯದಲ್ಲಿಯೂ ಬರೆದಿರುತ್ತೇವೆ, ಇಚ್ಛೆ ಉಳ್ಳವರು ಅಲ್ಲಿ ನೋಡಿಕೊಳ್ಳಬಹುದು. ಆ ಪಂಚದಶಿ ಗ್ರಂಥ ಅದಕ್ಕೂ ಟಿಪ್ಪಣಿ ಬರೆದಿವಿ, ಅಲ್ಲಿ ನೋಡ್ಕೋರಿ. ಬೇಡ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಅಲ್ಲಿ ಅದ, ಅಲ್ಲಿ ನೋಡ್ಕೋರಿ ಅಂತ ಹೇಳಿದ್ರು. ಎಲ್ಲಿ ಬಂದಿತ್ತು ಇದು ಟಿಪ್ಪಣಿ? ಆಹುತಿ ರೂಪದಿಂದಲೂ ಉಪಾಸನೆಯನ್ನು ಮಾಡಿರುತ್ತಾರೆ. ಈ ರೀತಿಯಿಂದ ಓಂ ಅಕ್ಷರವನ್ನು ಬ್ರಹ್ಮರೂಪದಿಂದ ಉಪಾಸನೆಯನ್ನು ಮಾಡಲು ಹೇಳಿರುತ್ತದೆ. ಆ ಓಂ ಅಕ್ಷರ ಹೆಂಗಪ್ಪ ಅಂತ ಕೇಳಿದ್ರೆ ಬ್ರಹ್ಮರೂಪದಿಂದ, ಅದು ಉಪಾಸನೆ ಮಾಡಲು ಕೇಳುತ್ತ ತಾತ್ಪರ್ಯದ. ಈ ರೀತಿಯಿಂದ ಓಂ ಅಕ್ಷರವನ್ನು ಬ್ರಹ್ಮರೂಪದಿಂದ ಉಪಾಸನೆಯನ್ನು ಮಾಡಲು ಹೇಳಿರುತ್ತದೆ. ಅಲ್ಲಿ ಓಂ ಅಕ್ಷರವು ಬ್ರಹ್ಮರೂಪವಿಲ್ಲದಿದ್ದರೂ, ಅದು ಅಕ್ಷರವು ಬ್ರಹ್ಮರೂಪವಿಲ್ಲದಿದ್ದರೂ ಕೂಡ ಬ್ರಹ್ಮರೂಪದಿಂದ ಉಪಾಸನೆಯನ್ನು ಮಾಡುವುದು ಸಂಭವಿಸುತ್ತದೆ. ಇಲ್ಲಂದ್ರೂ ಸಹಿತ ಅಕ್ಷರ ಬ್ರಹ್ಮ ರೂಪ ಇಲ್ಲಂದ್ರೂ ಸಹಿತ ಅದು ಬ್ರಹ್ಮರೂಪ ಅದಂತ ಉಪಾಸನೆ ಮಾಡುವುದು ಹೇಳ್ಯದಲ್ಲಿ. ಉಪಾಸನಾ ವಾಕ್ಯದಲ್ಲಿ ವಸ್ತು ಅಭೇದವಾಗಿರಬೇಕೆಂಬ ಅಪೇಕ್ಷೆ ಇರುವುದಿಲ್ಲ. ಏನ್ ಹೇಳಿದ್ರು ನೋಡ್ರಿ ಇಲ್ಲಿ, ಉಪಾಸನಾ ವಾಕ್ಯದಲ್ಲಿ ವಸ್ತು ಅಭೇದವಾಗಿರಬೇಕೆಂಬ ಅಪೇಕ್ಷೆ ಇರುವುದಿಲ್ಲ. ಪ್ರತೀಕ ಇರುದೊಂದು ಮಾಡುವುದೊಂದು. ಅಲ್ಲಿ ಶಾಲಿಗ್ರಾಮ ಇದ್ರು ಸಹಿತ ವಿಷ್ಣು ಅದನಂತಲ್ಲಿ ಭಾವನಾ ಮಾಡುವುದು. ಯಾಕಂದ್ರೆ ಯಥಾಭಾವೋ ತಥೋ ದೇವ, ನೀ ಹೆಂಗ್ ಭಾವನಾ ಮಾಡ್ತಿ ಹಂಗ ದೇವ. ನೀ ಯಾರ್ಯಾನ ಯಾಕಂದ್ರ ಅಂತ್ಯಕಾಲದಲ್ಲಿ ಯಾವುದರ ಸ್ಮೃತಿ ಆಗುವುದು ಮುಂದದೇ ಗತಿ. ಯಥಾಮತಿ ತಥಾಗತಿ. ಅದಕ್ಕ ಭಗವದ್ಗೀತಾ ಪ್ರಮಾಣದರೆ ಅದಕ್ಕ ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ನಿನ್ನಿನ ದಿವಸ ನಮ್ ಸೋಪಣ್ಣಪ್ಪ ಅವ್ರ ಇದ್ರ ಮ್ಯಾಗ ಬಹಳ ವಿಸ್ತಾರ ಮಾಡ್ಯಾರಿ. ನಮಗ ಅದಾರ ಇಲ್ರಿ ಅವ್ರಿಗೆ ಸೋಪಣ್ಣಪ್ಪ ಶರಣಾರ್ಥಿ. ನಿನ್ನ ಶ್ಲೋಕ ನೀವು ಉಲ್ಲೇಖ ಮಾಡಿ ಬಹಳ ಚಂದ ಹೇಳಿರಪ್ಪ ಅವ್ರು. ನಿನ್ನ ಎಷ್ಟು 8ನೇ ಅಧ್ಯಾಯ 6ನೇ ಶ್ಲೋಕ ಏನ್ರಿಪ್ಪ ಅವ್ರ? ಹೌದ್ರಿ. 5, 6, 7, 3 ಅವೇ ಬರ್ತಾವ್ರಪ್ಪ ಅವ್ರ. ಅಲ್ಲಿ ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಅಂದ್ರ ಯಾವ್ದ್ರ ಭಾವನೆ ಮಾಡ್ತಿ ಅದು ನೀ ಆಗ್ತಿ. ಅದಕ್ಕ ಏನ್ ಹೇಳ್ತಾರ್ರಿ, ಉಪಾಸನಾ ವಾಕ್ಯದಲ್ಲಿ ವಸ್ತು ಅಭೇದವಾಗಿರಬೇಕೆಂಬ ಅಪೇಕ್ಷೆ ಇರುವುದಿಲ್ಲ. ಮತ್ತೇನೆಂದರೆ ಭಿನ್ನ ವಸ್ತುವಿದ್ದರೂ ಕೂಡ ಅಭಿನ್ನ ರೂಪದಿಂದ ಉಪಾಸನೆ ಮಾಡುವುದು ಸಂಭವಿಸುತ್ತದೆ. ಅದು ಭಿನ್ನಿದ್ರು ಸಹಿತ ಅಭಿನ್ನ ಅಂತ ಉಪಾಸನೆ ಮಾಡುವುದು ಸಂಭವಿಸುತ್ತದೆ. ಮತ್ತು ವಿಚಾರದಿಂದ ನೋಡಿದ್ದಾದರೆ ಬ್ರಹ್ಮದ ವಾಚಕವಾದ ಯಾವ ಓಂ ಅಕ್ಷರವಿರುವುದೋ ಅದು ತನ್ನ ವಾಚ್ಯವಾದ ಬ್ರಹ್ಮದೊಡನೆ ಅಭೇದವು ಕೂಡ ಸಂಭವಿಸುತ್ತದೆ. ಅದು ವಿಚಾರದಿಂದ ನೋಡಿದ್ರೆ ಅದು ಓಂ ಅಕ್ಷರ ತನ್ನ ಸ್ವರೂಪದೊಡನೆ ಹೆಂಗದಪ್ಪ ಅಂತ ಕೇಳಿದ್ರೆ ಅದು ಬ್ರಹ್ಮದೊಡನೆ ಅಭೇದವು ಕೂಡ ಸಂಭವಿಸುತ್ತದೆ. ಆದರೆ ಘಟವೇ ಮೊದಲಾದ ಅನ್ಯ ಪದಗಳು ತಮ್ಮ ತಮ್ಮ ಜಡ ರೂಪ ಅರ್ಥದೊಡನೆ ಅಭೇದವಾಗುವುದು ಸಂಭವಿಸುವುದಿಲ್ಲ. ಅಭೇದ ಆಗುದಿಲ್ರಿ ಹೊರಗಿನ ನಾಮ.
ಯಾಕಂದರೆ ಸರ್ವನಾಮ ರೂಪಗಳು ಬ್ರಹ್ಮದಲ್ಲಿ ಕಲ್ಪಿತವಿರುತ್ತವೆ. ಹ್ಮ್ ಸರ್ವನಾಮ ರೂಪಗಳು ಹೆಂಗವಪ್ಪ ಅಂದ್ರೆ ಬ್ರಹ್ಮದಲ್ಲಿ ಕಲ್ಪಿತದವು. ಹೌದು. ಹಾ ಕಲ್ಪಿತ ಅಂದ್ರಿ ಕಲ್ಪಿತ ಅಂದ್ರೆ ಅಪ್ಪರ ಮಿಥ್ಯಾದವ್ರಪ್ಪರ. ओम नमः शिवाय। ಹ್ಮ್ वो होवे नहीं स्वप्न की न्याय भ्रांति से भाषे सो कल्पित कही है। ಸ್ವಪ್ನಕ್ಕೆ ನ್ಯಾಯ ಅಂತ ಸ್ವಪ್ನ ಪದಾರ್ಥಕ್ಕೆ ನ್ಯಾಯ ಹಾಕ್ರಿ ಗುರುಗಳ. ಸ್ವಪ್ನ ಪದಾರ್ಥ ಇದ್ದಂಗ. ಹಾ ಸ್ವಪ್ನಕ್ಕೆ ನ್ಯಾಯ ಅಂದ್ರ स्वप्न पदार्थ की न्याय। ಹಾ ರೀ ಜಾಣ, ನೀವು ಅರ್ಧಂಬರ್ಧ ಹೇಳ್ಬೇಡ್ರಿ. ಏನಂತಾರ? ಜೋ ಹೋವೇನೆ ಸ್ವಪ್ನ ಪದಾರ್ಥಕ್ಕೆ ನ್ಯಾಯ ಭ್ರಾಂತಿ ಸೆ ಭಾಸ್ತೆ ಸೋ ಕಲ್ಪಿತ ಕಹೆ. ओम नमः ಬ್ರಹ್ಮದಲ್ಲಿ शिवाय। ಕಲ್ಪಿತವಿರುತ್ತವೆ. ಏನ್ರಿ ಅವು? ಹಾ ಸಮಯ ಆಗೈತ್ರಿ, ನಾನು ನೋಡಿಲ್ಲ. ಇನ್ನೂ ವಿಷಯ ಅದರಿ. ಆ ವಿಷಯ ಮತ್ತ ನಾಳಿನ ದಿವಸ ನಾವು ನೀವು ವಿಚಾರ ನೋಡ್ರಿ. ಇಲ್ಲಿ ನಂತರ ಸದ್ಗುರುಗಳ ಆಶೀರ್ವಾದದಿಂದ ನಡೆದು ಬಂದ ವಿಷಯ ಈ ಗುರುಪಾದಲ್ಲಿ ಹೇಳುಣ್ರಿ.